ಉಮೇಶ್ ಕತ್ತಿ ಪಡಿತರ ಹೇಳಿಕೆಗೆ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ. ಆ ರೀತಿಯಾದಂತ ಒಂದು ರೂಲ್ಸ್ ಅನ್ನ ತರಲಿಕ್ಕೆ ಮುಂದಾಗ್ತಿದ್ದ ಹಾಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಬಿಪಿಎಲ್ ಕಾರ್ಡ್ದಾರರು, ಜನಸಾಮಾನ್ಯರು ಎಲ್ಲರೂ ಕೂಡ ಮುಗಿದು ಉಪ್ಪಿನಕಾಯಿ ಆಗ್ತಾ ಇದ್ದಾರೆ. ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ. ಆಹಾರ ಸಚಿವರ ಹೇಳಿಕೆಗೆ ಸ್ವಪಕ್ಷದವರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರ ಹೇಳಿಕೆ ವಿರೋಧಿಸಿದ್ದಾರೆ ಕೇಂದ್ರ ಸಚಿವ ಸದಾನಂದ ಗೌಡ. ಅರ್ಹತೆ ಇದ್ದವರಿಗೆ ಸಿಗಬೇಕು ಅನ್ನೋದು ನನ್ನ ವಾದ. ಯಾರಿಗೆ ಸೌಲಭ್ಯ ಸಿಗಬೇಕು ಅವರನ್ನ ಗುರುತಿಸಿ. ಟಿವಿ ಫ್ರಿಡ್ಜು ಇದ್ರೆ ಬಿಪಿಎಲ್ ರದ್ದು ಅನ್ನೋದು ಸರಿಯಲ್ಲ. ಕೆಲಸಕ್ಕೆ ಹೋಗ್ಲಿಕ್ಕೆ ಬೈಕ್ ಕೊಂಡಿರ್ಬೋದು, ಕಡಿಮೆ ದರ್ಜೆಯ ಬೈಕ್ ಸಹ ಆಗಿರ್ಬೋದು. ಇಂದು ಎಲ್ಲ ಮನೆಗಳಲ್ಲೂ ಟಿವಿ ಇದೆ ಅಂತ ಡಿ.ವಿ. ಸದಾನಂದ ಗೌಡರು ಹೇಳಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡಿ ಮೊದಲು ಆಮೇಲೆ ತೀರ್ಮಾನ ಕೈಗೊಳ್ಳಬೇಕು. ಸುಮ್ಮನೆ ಬಂದು ಡೈರೆಕ್ಟ್ ಆಗಿ ತೀರ್ಮಾನ ಹೇಳೋದಲ್ಲ. ಇದನ್ನೆಲ್ಲ ಪರಿಶೀಲಿಸಿ ವಿಸ್ತೃತ ಚರ್ಚೆ ಆಗಬೇಕು. ಏಕಾಏಕಿ ಈ ರೀತಿಯ ಹೇಳಿಕೆಗಳು ಸರಿಯಲ್ಲ ಅಂತ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉಮೇಶ್ ಕತ್ತಿ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೊಸ ರೂಲ್ಸ್ ಬಗ್ಗೆ ಹೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರ ರಿಯಾಕ್ಷನ್ ಇದು. ಡಿ.ವಿ. ಸದಾನಂದ ಗೌಡರು ಸಲಹೆಯನ್ನ ನೀಡಿರುವಂತದ್ದು, ಮೊದಲು ನಿರ್ಧಾರವನ್ನ ಕೈಗೊಳ್ಳಲಿಕ್ಕೂ ಮುಂಚೆ ಪರಿಶೀಲಿಸಿ ಚರ್ಚೆಯನ್ನ ಮಾಡಿ ಅದಾದ್ಮೇಲೆ ಹೇಳುವಂತ್ರಿ ಅಂತ ಸಲಹೆಯನ್ನ ನೀಡಿದ್ದಾರೆ. ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಯಾರ ಕಡೆ ಅವು ಅದಕ್ಕೆ ಮಾನದಂಡಗಳಿವೆ. 5 ಎಕರೆಗಿಂತ ಜಮೀನು ಹೆಚ್ಚಿರಬಾರ್ದು, ಮೋಟರ್ ಸೈಕಲ್ ಇರಬಾರ್ದು, ಟಿವಿ ಮತ್ತು ಫ್ರಿಡ್ಜ್ ಇರಬಾರ್ದು. ಆ ಮಾನದಂಡಗಳು ಯಾರ್ಯಾರ ಕಡೆ ಇಲ್ಲೋ ಅವನ್ನು ಮರಳಿ ಕೊಡುವಂಥ ಕೆಲಸ ಮಾಡಬೇಕು. ಮತ್ತೆಲ್ಲ ನಾವು ಸರ್ವೆ ಮಾಡಿ ನಾವು ಮಾಡ್ತೀವಿ. ಅದಲ್ಲದೆ ಸರ್ಕಾರಿ ಅಧಿಕಾರಿಗಳು ಮತ್ತು ಅರೆ ಸರ್ಕಾರಿ ಅಧಿಕಾರಿಗಳು 1,20,000 ಹೆಚ್ಚು ಆದಾಯವನ್ನು ಹೊಂದುವಂಥ ಯಾರೇ ಆಗಿದ್ರೆ ಬಿಪಿಎಲ್ ಪಡೆಯಕ್ಕೆ ಬರೋಂಗಿಲ್ಲ, ಅವ್ರನ್ನೂ ಹಿಂಪಡೆಯುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಮಾಡಿಸ್ಬೋದು ಅಂತ ಕಟ್ಟಾಗ ಇವತ್ತೊಬ್ಬ ನೌಕರ ಇದ್ದಾನೆ, ಅವನಿಗೆ ಸಕಾಲಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ 2 ವೀಲರ್ ತಗೊಂಡಿರ್ತಾನೆ. ಅದು 1, 2, 3, 4 ಕೊನೆಯ ಹಂತದಲ್ಲಿ ಇರುವಂಥ 2 ವೀಲರ್ ಇರ್ಬೋದು. ಅಥವಾ ಇವತ್ತು ಟಿವಿ ಇಲ್ಲದ ಮನೆ ಇಲ್ಲ. ಟಿವಿ ಮುಖಾಂತರವೇ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಳುವಂಥವ್ರು ಇದ್ದಾರೆ. ಇದನ್ನೆಲ್ಲವನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಅದಕ್ಕೆ ಯಾವುದು ನಿಜವಾಗಿ ಯಾರಿಗೆ ಇದನ್ನು ಕೊಡಬೇಕು ಕೊಡಬಾರ್ದು ಅಂತ ಹೇಳುವಂಥದ್ದು ಇನ್ನಷ್ಟು ವಿಸ್ತೃತ ಚರ್ಚೆ ಆದ ನಂತರ ತೀರ್ಮಾನ. ಕತ್ತಿ ಹೇಳಿಕೆಗೆ ಬಿಜೆಪಿಯ ಶಾಸಕ ಸೋಮಶೇಖರ್ ರೆಡ್ಡಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರ ಮನೆಯಲ್ಲೂ ಬೈಕು ಟಿವಿ ಇರುತ್ತೆ, ನಾವು ಈ ನಿಯಮವನ್ನ ವಿರೋಧ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಯಾರು ನಡೆದುಕೊಂಡು ಹೋಗ್ತಾರೆ? ಲೋನ್ ಮಾಡಿ ಆದ್ರೂ ಬೈಕ್ ತೆಗೆದುಕೊಂಡಿರ್ತಾರೆ. ಕತ್ತಿ ಹೇಳಿಕೆಗೆ ಸ್ವಪಕ್ಷದ ಶಾಸಕ ಸೋಮಶೇಖರ್ ರೆಡ್ಡಿ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮೈನ್ ಆಗಿ ಉಮೇಶ್ ಕತ್ತಿ ಅವರನ್ನ ಕೇಳಲಿಕ್ಕೆ ಬಯಸೋದು ಅಂದ್ರೆ, ನಿಮ್ಮ ಹತ್ರ ಕಾರ್ ಇದೆ ಖಾಸಗಿಯಾಗಿ, ನಿಮಗೆ ಫೋನ್ ಬಿಲ್ ಕಟ್ಟೋ ಶಕ್ತಿ ಕೂಡ ಇದೆ, ಮನೆ ತಗೊಳ್ಳುವಂತ ಶಕ್ತಿ ಕೂಡ ಇದೆ ಬೆಂಗಳೂರಿನಲ್ಲಿ. ಆದ್ರೂ ಕೂಡ ಯಾಕಾಗಾದ್ರೆ ಗೌರ್ಮೆಂಟ್ ಮನೆ ಯೂಸ್ ಮಾಡ್ತೀರಾ, ಗೌರ್ಮೆಂಟ್ ಕಾರ್ ಯೂಸ್ ಮಾಡ್ತೀರಾ? ಗೌರ್ಮೆಂಟ್ ಅವರೇ ಭರಿಸಬೇಕು ಇವರ ಫೋನ್ ಬಿಲ್ ಅನ್ನ. ಬಿಟ್ಬಿಡಿ, ನಿಮಗೆಲ್ಲ ತಗೊಳ್ಳುವಂತ ಶಕ್ತಿ ಇರುತ್ತಲ್ಲ. ಈ ರೀತಿಯಾಗಿ ಬಿಪಿಎಲ್ ಕಾರ್ಡ್ದಾರರಿಗೆ ಹೊಸದಾದಂತ ರೂಲ್ಸ್ ಅನ್ನ ಮಾಡೋದಾದ್ರೆ ಈ ರೀತಿಯಾದಂತ ನಿರ್ಧಾರವನ್ನ ಕೂಡ ನೀವು ಮಾಡಬೇಕು. ನಿಮ್ಮದೇ ಎಲ್ಲ ವೆಹಿಕಲ್ಲು, ಡೀಸೆಲ್ಲು, ಫೋನ್ ಬಿಲ್ ಅನ್ನ ಕಟ್ಕೊಳ್ಳಂಗೆ ಆಗ್ಬೇಕು. ಇದಕ್ಕೂ ಕೂಡ ನೀವು ಸರ್ಕಾರವನ್ನ ಅವಲಂಬಿಸೋದಾದ್ರೆ ಯಾಕೆ ಕೊಡಬಾರ್ದು? ಬಿಪಿಎಲ್ ಕಾರ್ಡ್ ಇರೋರು ಅಂತವ್ರಿಗೆ ಯಾಕೆ ತಗೊಂಬಾರ್ದು? ಅವರು ಟಿವಿಯನ್ನ, ಫ್ರಿಡ್ಜ್ ಅನ್ನು ಯಾಕೆ ತಗೊಂಬಾರ್ದು? ಬೈಕನ್ನು ಯಾಕೆ ತಗೊಂಬಾರ್ದು ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರದ್ದಾಗಿದೆ. ಇದು ತಪ್ಪು ಸರ್, ಇದು ತಪ್ಪು ಹೇಳಿಕೆ. ಆ ಥರ ಆಗಬಾರ್ದು. ನೋಡ್ರಿ, ಬೈಕ್ ಇಲ್ದಂಗೆ ಯಾರು ಈಗ ನಡ್ಕೊಂಡು ಹೋಗೋರು ಕಡಿಮೆ. ನೀವು ನೋಡ್ತಾ ಇದ್ದೀರಿ ರೋಡ್ಗಳಲ್ಲಿ. ಬಡವರಾದ್ರೂ ಕೂಡ ಲೋನ್ ತೊಗೊಂಡು ಬೇಕಾದ್ರೆ ಬೈಕ್ ತೊಗೊತಾರೆ. ಲೋನ್ ಇದ್ರೆ, ಬೈಕ್ ಮೇಲೆ ಲೋನ್ ಇದ್ರೆ ಅವ್ರಿಗೆ ಬಿಪಿಎಲ್ ಕಾರ್ಡ್ ಕೊಡ್ತಾರಾ? ಆ ಥರ ಟಿವಿ ಸರ್ ಕಾಮನ್ ಆಗಿ ಜನರ ಮಧ್ಯದಲ್ಲಿ ಇರೋ ಒಂದು ಚಾನಲ್ ಅದು. ಅಂದರೆ ಗೌರ್ಮೆಂಟ್ ಏನು ಕೆಲಸಗಳು ಮಾಡ್ತಾ ಇದೆ ಅದನ್ನು ನೋಡಲಿಕ್ಕೆ ಒಂದು ಅವಕಾಶ ಅದು. ಹಂಗಾಗಿ ಅದನ್ನು ನಾವು ಟಿವಿ ಇದ್ರೆ ಕೂಡ ಬಿಪಿಎಲ್ ಕಾರ್ಡ್ ಕೊಡಲ್ಲ ಅಂದ್ರೆ ತಪ್ಪಾಗುತ್ತೆ. ನಾವು ಅದನ್ನು ವಿರೋಧ ಮಾಡ್ತೀವಿ ಸರ್, ನಾವು ವಿರೋಧ ಮಾಡ್ತೀವಿ. ನಾವು ಅದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತೀವಿ. ಆ ಥರ ಮಾಡಬಾರ್ದು. ನಿಜವಾದ ಬಡವರು ಯಾರು ಅನ್ನೋದು ನೀವು ಎಕನಾಮಿಕಲ್ಲಿ ಬ್ಯಾಕ್ವರ್ಡನ್ನು ಕರೆಕ್ಟಾಗಿ ತಿಳ್ಕೊಂಡು ನೀವು ಮಾಡಿರ್ಬೇಕಾದ್ರೆ ಅದಕ್ಕೆ ನಾವು ಪೂರ್ತಿ ಸಹಕಾರ ಕೊಡ್ತೇವೆ. ಉಮೇಶ್ ಕತ್ತಿ ಹೇಳಿಕೆ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಆ ತರ ಮಾಡೋಕೆ ಆಗಲ್ಲ, ಪರಾಮರ್ಶೆ ನಡೆಸ್ತಾರೆ. ಹಾವೇರಿಯಲ್ಲಿ ಸಚಿವ ಎಸ್.ಟಿ. ಸೋಮಶೇಖರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರ ಹೇಳಿಕೆಗೆ ವಿರೋಧ ಮಾಡಿಲ್ಲ, ಈ ರೀತಿಯಾಗಿ ತಗೊಳ್ಳೋದು ತಪ್ಪು, ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರ ಹೇಳಿಕೆಗೆ ವಿರೋಧ ಮಾಡಿದ್ರು, ಹಿರಿಯ ಸಚಿವರಲ್ವಾ, ಸೊ ಹೀಗಾಗಿ ಅವ್ರ ವಿರುದ್ಧ ಮಾತಾಡ್ಲಿಕ್ಕೆ ಆಗಿಲ್ಲ ಅಷ್ಟೇ. ಸೋಮಶೇಖರ್ ಅವರಿಗೆ ಕೆಲವರ ಬಳಿ 3-4 ಕಾರ್ಡ್ಗಳಿದೆ,
ರೂಲ್ಸ್ ಉಲ್ಲಂಘನೆ ಮಾಡಿದ್ರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿರಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸೋಮಶೇಖರ್ ಅವರು. ಅವ್ರು ಹಂಗಲ್ಲ ಸ್ವಾಮಿ ಹೇಳಿರೋದು. ಸೋಮಶೇಖರ್ ಅವರೇ, ಅವರು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಮೋಟಾರ್ ಬೈಕು, ಟಿವಿ, ಫ್ರಿಡ್ಜು ಅಂತೆಲ್ಲ. ಯಾವುದು ನಮ್ಗೆ ಮಾಹಿತಿ ಇಲ್ಲ. ಹೊಸ ಮಂತ್ರಿಗಳು ಏನೋ ಬಂದಿದ್ದೇನಾದರೂ ಹೇಳಿರಬೇಕು. ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದನ್ನು ರದ್ದುಪಡಿಸ್ಲಿಕ್ಕೆ ಆಗೋದಿಲ್ಲ. 1, 2 ಒಬ್ಬೊಬ್ರು ಕೆಲವರು 3, 4 ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಯಾರಿಗೆ ಕಂಡೀಷನ್ಸ್ ಏನಿರ್ತದೆ BPL ಕಾರ್ಡು ಅದು ಉಲ್ಲಂಘನೆ ಮಾಡಿರ್ತಕ್ಕಂಥವ್ರಿಗೆ ಕ್ಯಾನ್ಸಲ್ ಮಾಡ್ತೀವಿ ಅಂತಕ್ಕಂಥದ್ದು. ಆ ಥರ TV ಇರ್ತಕ್ಕಂಥವ್ರು ಅದೆಲ್ಲ ನಿಯಮ ಉಲ್ಲಂಘನೆ ಮಾಡಿರ್ತಕ್ಕಂಥವ್ರು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿರ್ಬೇಕು. ಮೊದಲು ಕಾರ್ಡ್ ಇರದವರಿಗೆ ಕಾರ್ಡ್ ಕೊಡಿ. ಸಚಿವರು ಈ ರೀತಿಯ ಹೇಳಿಕೆಗಳು ಸರಿಯಲ್ಲ. ಮಾಜಿ ಆಹಾರ ಸಚಿವ UT ಖಾದರ್ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಶಾಸಕ UT ಖಾದರ್ ಅವರು ಕೂಡ ಒತ್ತಾಯವನ್ನು ಮಾಡಿರುವಂತದ್ದು. ಮೊದಲು ಕಾರ್ಡ್ ಇರದವರಿಗೆ ಕಾರ್ಡ್ ಕೊಡಿ, ಅದಾದ್ಮೇಲೆ ಅವರಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡಿ. ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಸಚಿವರು ಹೇಳಿಕೆ ಕೊಡುವಂತದ್ದು ಸರಿಯಲ್ಲ. ಎಲ್ರಿಗೂ ಕೂಡ ಆಹಾರ ಕೊಡುವಂತದ್ದು ನಿಮ್ಮ ಕರ್ತವ್ಯ. ಸಚಿವರು ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು. ಮಾಜಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರುವಂತಹ UT ಖಾದರ್ ಅವರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅದನ್ನು ಬಹುಶಃ ಮತ್ತೆ ಬೈಕ್, ಟಿವಿ, ಫ್ರಿಡ್ಜ್ ಅಂತ ಹೇಳಿ ಇದೇನಾಗ್ತದೆ ಅಂತ ಹೇಳಿದ್ರೆ ಇನ್ಸ್ಪೆಕ್ಟರ್ ರಾಜ್ ಜಾಸ್ತಿ ಆಗ್ತದೆ, ಚೆಕ್ ಮಾಡಲಿಕ್ಕೆ ಜಾಸ್ತಿ ಅಧಿಕಾರಿಗಳು ಹೋಗ್ತದೆ, ಭ್ರಷ್ಟಾಚಾರಕ್ಕೆ ಎಡೆಮಾಡಿ ಕೊಡ್ತದೆ, ಮತ್ತು ಜನಸಾಮಾನ್ಯ ಯಾರಿಗೆ ಸಿಗಬೇಕು ಅವನಿಗೆ ಸಿಕ್ಕುವುದಿಲ್ಲ, ಸಿಕ್ಕದವನಿಗೆ ಸಿಗ್ತದೆ. ಅದಕ್ಕಾಗಿ ಹಿಂದೆ ಇದ್ದ ನಾವು ನೋಡಿ, ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೂಡ ಇದೇ ಪರಿಸ್ಥಿತಿ ಇತ್ತು. ಕೂಪನ್ ಕೊಡೋದು, ಒಂದು ಅಫಿಡವಿಟ್ ಕೊಡೋದು, ಎಲೆಕ್ಷನ್ ಮುಗಿದ್ರೆ ಅದನ್ನು ಕೂಪನ್ ಅಫಿಡವಿಟ್ ವಿಡ್ರಾ ಮಾಡೋದು, ಜನರಿಗೆ ಸಮರ್ಪಕವಾದ ರೇಷನ್ ಕಾರ್ಡ್ ಅಂತ ಸಿಗ್ತಿರ್ಲಿಲ್ಲ. ನಾವು ಅಧಿಕಾರಕ್ಕೆ ಬಂದ ನಂತರ ಇವತ್ತು ಯಾರಿಗೆಲ್ಲ ಆಧಾರ್ ಕಾರ್ಡ್ ಇದೆ ಅವ್ರಿಗೆಲ್ಲರೂ ಕೂಡ ರೇಷನ್ ಕಾರ್ಡ್, ಮತ್ತು 10,000 ರೂಪಾಯಿ ಯಾರೆಲ್ಲ ದುಡಿತಾ ಇದ್ದಾರೆ ಅದಕ್ಕಿಂತ ಕಡಿಮೆ ದುಡಿತಾರೆ ಅವರೆಲ್ಲರೂ ಕೂಡ BPL ಯಾಕೆ ತರಬೇಕು. ಇವತ್ತು BPL ಮತ್ತು APL ಎಂಬ ಸಬ್ಜೆಕ್ಟೇ ಇಲ್ಲ. ಆದ್ಯತೆ ಕುಟುಂಬ, ಆದ್ಯತೆ ರಹಿತ ಕುಟುಂಬ. ಸೊ ಅಲ್ಲಿ BPL ಕಾರ್ಡ್ ಪ್ರಶ್ನೆ ಬರೋದಿಲ್ಲ. ನೀವು ಯಾವುದೇ ನಮ್ಮ ಹೊಸ ರೇಷನ್ ಕಾರ್ಡ್ ಅಲ್ಲಿ ನೋಡಿ PHH ಅಂದ್ರೆ ಪ್ರಯಾರಿಟಿ ಹೌಸ್ ಹೋಲ್ಡರ್, ಈ ಹೆಸರಲ್ಲದೆ ಎಲ್ಲಿ APL BPL ಕಾನ್ಸೆಪ್ಟೇ ಇಲ್ಲ. ಅದಕ್ಕೆ ನಾನು ಆಹಾರ ಸಚಿವ ನಾನು ಕೂಡ ಚರ್ಚೆ ಮಾಡ್ತೇವೆ, ನಮ್ಮ ಪಕ್ಷ ಮುಖಂಡರು ಕೂಡ ಒತ್ತಾಯ ಮಾಡ್ತೇವೆ. ಈ ಎಲ್ಲ ಹೇಳಿಕೆಗಳು ಸರಿಯಲ್ಲ, ಅದನ್ನು ಆಲೋಚನೆ ಮಾಡಲಿಕ್ಕೆ ಟೈಮ್ ಇದೆ. ಈಗ ಯಾರಿಗೆ ಕಾರ್ಡ್ ಇಲ್ಲ ಅವ್ರಿಗೆ ಕಾರ್ಡ್ ಕೊಡಿ ಫಸ್ಟ್.